ಈ ಹೆಡ್ ಬ್ಯಾಂಡ್ ಹಾಕೊಳ್ಳೋದ್ರಿಂದ ನಿಮ್ಮ ಕನ್ಸುಗಳನ್ನ ಕಂಟ್ರೋಲ್ ಮಾಡಬಹುದು ಅಂದ್ರೆ ನಂಬ್ತೀರಾ? ತುಂಬಾ ಕ್ರೇಜಿ ಆಗಿದೆ, ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ನಾರ್ಮಲ್ ಆಗಿ ಹ್ಯೂಮನ್ಸ್ಗೆ ಮಲಗಿರುವಾಗ ಎರಡು ತರ ಕನ್ಸು ಬರುತ್ತೆ. ಒಂದು ನಾರ್ಮಲ್ ಡ್ರೀಮು, ಅದರಲ್ಲಿ ತುಂಬಾ ರ್ಯಾಂಡಮ್ ಥಿಂಗ್ಸ್ ಗಳಾಗುತ್ತೆ, ನಮ್ಗೆ ಯಾವ್ದು ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ. ಏನಕ್ಕಂದ್ರೆ ನಾವು ಮಲಗಿದಾಗ ನಮ್ಮ ಬ್ರೈನ್ ಅಲ್ಲಿ ಇರೋ DLPFC ಅನ್ನೋ ಪಾರ್ಟ್ ಆಕ್ಟಿವ್ ಇರಲ್ಲ. ಈ ಪಾರ್ಟ್ ಇಂದಾನೆ ನಾವು ಥಿಂಕಿಂಗ್, ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್ ಮಾಡೋದು. ಆದ್ರೆ ಇದು ಮಲಗಿರುವಾಗ ಆಕ್ಟಿವ್ ಇರಲ್ಲ. ಸೊ ಅದಕ್ಕೆ ನಮ್ ಕನ್ಸುಗಳಲ್ಲಿ ನಾವೇನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಆದ್ರೆ ಇನ್ನೊಂದು ತರ ಡ್ರೀಮ್ ಇದೆ, ಅದೇ ಲೂಸಿ ಡ್ರೀಮ್. ಲೂಸಿಯಾ ಫಿಲಂ ನೋಡಿರೋರಿಗೆ ಗೊತ್ತಿರುತ್ತೆ. ಇದರಲ್ಲಿ ನಮ್ ಬ್ರೈನ್ ಅಲ್ಲಿ ಇರೋ DLPFC ಪಾರ್ಟ್ ಆಕ್ಟಿವ್ ಆಗಿರುತ್ತೆ. ಸೊ ಇದರಿಂದ ನೀವು ಕನ್ಸ್ ಕಾಣ್ತಾ ಇದೀರಾ ಅಂತ ನಿಮ್ಗೆ ಕನ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮ್ಮ ಕನ್ಸು ಫುಲ್ ನಿಮ್ಮ ಕಂಟ್ರೋಲ್ಗೆ ಸಿಕ್ಬಿಡುತ್ತೆ. ನೀವು ನಿಮ್ಮ ಕನ್ಸಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಐನ್ಸ್ಟೈನ್ ಮತ್ತೆ ನಿಕೋಲಸ್ ಟೆಸ್ಲಾಗೆ ಇದೇ ಲೂಸಿ ಡ್ರೀಮ್ ಇಂದ ಅವ್ರ ಇನ್ವೆನ್ಷನ್ ಗೆ ಐಡಿಯಾ ಸಿಕ್ಕಿದ್ದು. ಈ ಲೂಸಿ ಡ್ರೀಮ್ ನ್ಯಾಚುರಲ್ ಆಗಿ ಬರೋದು ತುಂಬಾ ರೇರು. ಆದ್ರೆ ಪ್ರೊಫೆಟಿಕ್ ಅನ್ನೋ ಕಂಪನಿಯವರು ಮಾಡಿರೋ ಈ ಡಿವೈಸ್ ಇಂದ ನಮ್ ಬ್ರೈನ್ ಅಲ್ಲಿ DLPFC ಇರೋ ಜಾಗಕ್ಕೆ ಲೋ ಇಂಟೆನ್ಸಿಟಿ ಅಲ್ಟ್ರಾಸೋನಿಕ್ ವೇವ್ಸ್ ನ ಬಿಟ್ಟು ಆ ಪಾರ್ಟ್ ನ ಆಕ್ಟಿವ್ ಮಾಡಿಸುತ್ತೆ. ಸೊ ಇದರಿಂದ ಮಲಗಿರುವಾಗ ಕನ್ಸಲ್ಲಿ ಕಾನ್ಶಿಯಸ್ ಆಗಿ ಇರ್ತೀವಿ ಅಂಡ್ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಕನ್ಸಲ್ಲಿದೀವಿ ಅಂತ. ಏನ್ ಬೇಕಾದ್ರೂ ಮಾಡ್ಬೋದು. ನಿಮಗೆ ಲೂಸಿ ಡ್ರೀಮ್ ಬಂತು ಅಂದ್ರೆ ಏನ್ ಮಾಡ್ತೀರಾ ಕಮೆಂಟ್ ಮಾಡಿ. ಅಂಡ್ ಇದೇ ತರ ರಿಯಲ್ ಲೈಫ್ ಅಲ್ಲಿ ನಡೀತಿರೋ ಕ್ರೇಜಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.